ನಾನು UBDT ಕಾಲೇಜಲ್ಲಿ ಓದ್ತಾ ಇದ್ದೀನಿ. ನಮ್ಮ ಕಾಲೇಜಲ್ಲಿ ಒಂದು ಸ್ವಲ್ಪ ಕುಂದುಕೊರತೆಗಳಿದ್ದು ಸೆಮಿನಾರ್ಸ್ ಮಾಡೋಕ್ಕೆ ಮತ್ತು ಸೆಷನ್ಸ್ ಇವು ಪ್ರಾಜೆಕ್ಟ್ಸ್ ಮಾಡೋಕ್ಕೆ. ಅದಕ್ಕೋಸ್ಕರ ಸೆಂಟ್ರಲ್ ಗೌರ್ಮೆಂಟ್ ವತಿಯಿಂದ ಸ್ಮಾರ್ಟ್ ಸಿಟಿ ನೇತೃತ್ವದಲ್ಲಿ ಅದರ ಯೋಜನೆ ಅಡಿಯಲ್ಲಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಸೆಂಟರ್ ಅಂತ ಕೊಟ್ಟಿದೆ. ಅದರಿಂದ ನಮಗೆ ಭಾಳ ಯೂಸ್ ಆಗ್ತಿದೆ. ಯಾಕಂದರೆ ನಮ್ಮ ಕಾಲೇಜಲ್ಲಿ ಓದೋದೇ ಲೋವರ್ ಮಿಡಲ್ ಕ್ಲಾಸ್ ಮತ್ತು ಮಿಡಲ್ ಕ್ಲಾಸ್ ಸ್ಟೂಡೆಂಟ್ಸ್ಗಳು. ಇದರಿಂದ ನಮಗೆ ಭಾಳ ಹೆಲ್ಪ್ ಆಗ್ತಿದೆ. ಇದನ್ನು ತಂದುಕೊಟ್ಟ ಸಿದ್ದೇಶ್ವರ್ ಅವರ ನೇತೃತ್ವದಲ್ಲಿ ಈ ಬಿಲ್ಡಿಂಗ್ ಆಗಿರೋದ್ರಿಂದ ಅವರಿಗೆ ನಾವು ಧನ್ಯವಾದಗಳನ್ನು ನೀಡ್ತೀವಿ. ಈಗ ಗಾಯತ್ರಿ ಮೇಡಮ್ ಅವರು ಎಲೆಕ್ಷನ್ನಿಗೆ ನಿಂತಿರೋಗೋಸ್ಕರ ಕಾರಣ ನಾವು ಮತ್ತೊಮ್ಮೆ ಮೋದಿ ಅವರನ್ನು ಬೆಂಬಲಿಸುತ್ತಿದ್ದೇವೆ. ಮತ್ತೊಮ್ಮೆ ಅವ್ರನ್ನ ಪ್ರಧಾನಿ ಮಾಡೋದಕ್ಕೋಸ್ಕರ ಗಾಯತ್ರಿ ಮೇಡಮ್ ಅವ್ರನ್ನ ನಾವು ಬೆಂಬಲಿಸುತ್ತಿದ್ದೇವೆ. SS ಲೇಔಟು ಇಲ್ಲಿ ಗ್ಯಾಸು ಒಂದು 300ರಿಂದ 400 ಕನೆಕ್ಷನ್ ಕೊಟ್ಟಿದ್ದಾರೆ ಈಗ ಆಲ್ರೆಡಿ. ಕೇಂದ್ರ ಸರ್ಕಾರದಿಂದ ಆಗಿರೋ ಯೋಜನೆಗಳು ಇವೆಲ್ಲ ನರೇಂದ್ರ ಮೋದಿ ಅವರ ಅಡಿಯಲ್ಲಿ ಆಗಿರೋ ಯೋಜನೆಗಳು. ಇನ್ನೂ ಮುಂದೆ 400-500 ಕನೆಕ್ಷನ್ ಕೊಡಬೇಕಾಗುತ್ತೆ ಇಲ್ಲಿ. ಅದರ ಕಾರಣ ಗ್ಯಾಸ್ ಚೆನ್ನಾಗೇ ಉರಿತಾ ಇದೆ ಇಲ್ಲೆಲ್ಲ. ಸೇಫ್ಟಿ ಅಂದರೆ ಇದು LPGಗಿನ ಸೇಫ್ಟಿನೇ ಇದೆ, PNG ಅಂತೇಳಿ. ಇನ್ನೂ ಹಳ್ಳಿಗಳಿಗೂ ಕೊಡಬೇಕು ಅಂತ ಯೋಜನೆಗಳು ಇದ್ದಾವೆ, ಮುಂದೆ ಮಾಡಬೇಕು ಅಂತ ಇದ್ದಾರೆ ಪ್ರಧಾನಿ ಮೋದಿ ಅವರು. ಆದ ಕಾರಣ ಈ ಸಲನೂ ಮೋದಿನೇ ತರಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ. ದೇಶವರು ಹಿಂದೆಲ್ಲ ಕೆಲಸ ಚೆನ್ನಾಗಿ ಮಾಡಿದ್ದಾರೆ. ಯಾರೇ ಸಣ್ಣ ವ್ಯಕ್ತಿಗಳಾದ್ರೂ, ಒಬ್ಬ ಹುಡುಗ ಆದ್ರೂ ಫೋನ್ ಮಾಡಿದ್ರು ರಿಸೀವ್ ಮಾಡಿ ಮಾತಾಡ್ತಾರೆ. ನಿಮ್ದು ಏನೇ ಕಷ್ಟ ಸುಖ ಇದ್ರೂ ಹೇಳಿ ಸ್ಪಂದಿಸ್ತಾರೆ. ಆದ ಕಾರಣ ಈ ಸಲನೂ ಅವ್ರ ಮನೆಯವ್ರನ್ನೇ ಆಗಿರೋ ಗಾಯತ್ರಿ ಸಿದ್ದೇಶ್ ಅವ್ರನ್ನೇ ಆರಿಸಿ ತರಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀನಿ. ದಾವಣಗೆರೆ ಕರ್ನಾಟಕದ ಹೃದಯ ಭಾಗದಲ್ಲಿ ಇರೋದ್ರಿಂದ ಇಲ್ಲಿ ಸಾರಿಗೆ ವ್ಯವಸ್ಥೆ ತುಂಬ ಪ್ರಮುಖ ಪಾತ್ರ ವಹಿಸುತ್ತೆ. ರಾಜಧಾನಿಯಿಂದ ಬರುವಂತಹ ಸಾರಿಗೆ ವೆಹಿಕಲ್ಗಳು ಉತ್ತರ ಕರ್ನಾಟಕದ ಭಾಗಕ್ಕೆ ಹೋಗಬೇಕು ಅಂತಂದರೆ ದಾವಣಗೆರೆ ಮುಖಾಂತರನೇ ಹಾದು ಹೋಗಬೇಕು. ಹಾಗಾಗಿ ದಾವಣಗೆರೆಯಲ್ಲಿ ಒಂದು ಸುಸಜ್ಜಿತವಾದ ಬಸ್ ನಿಲ್ದಾಣದ ಅವಶ್ಯಕತೆ ತುಂಬ ಇತ್ತು. ಈ ಸ್ಮಾರ್ಟ್ ಸಿಟಿ ಯೋಜನೆಯಿಂದ ಕೇಂದ್ರ ಸರ್ಕಾರದ ಅನುದಾನದಲ್ಲಿ ಸುಮಾರು 109 ಕೋಟಿ ವೆಚ್ಚದಲ್ಲಿ ದಾವಣಗೆರೆಯಲ್ಲಿ ಒಂದು ಸರ್ಕಾರಿ ಬಸ್ ನಿಲ್ದಾಣ ನಿರ್ಮಾಣ ಆಗಿದೆ. ಇದು ಯಾವುದೇ ಒಂದು ಪ್ರೈವೇಟ್ ಮಾಲ್ಗಿಂತ ಕಡಿಮೆ ಇಲ್ಲ. ಇದು ಸುಸಜ್ಜಿತವಾದಂತಹ ಹೋಟೆಲ್ಗಳು ಮತ್ತು ಇಲ್ಲಿ 46 ಬಸ್ಗಳ ಅಟ್ ಎ ಟೈಮ್ 46 ಬಸ್ಗಳು ನಿಲ್ಲುವಂಥ ಒಂದು ವ್ಯವಸ್ಥೆ ಇಲ್ಲಿ ಆಗಿದೆ. ಇದರಲ್ಲಿ GM ಸಿದ್ದೇಶ್ವರ್ ಅವರ ಪ್ರಯತ್ನ ತುಂಬಾ ಇದೆ. ಮತ್ತು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ GM ಸಿದ್ದೇಶ್ವರ್ ಅವರ ಪತ್ನಿ ಗಾಯತ್ರಿ ಸಿದ್ದೇಶ್ವರ್ ಅವರು ಸ್ಪರ್ಧೆ ಮಾಡಿರ್ತಾರೆ. ನಾವೆಲ್ಲರೂ ಅವರಿಗೆ ಬೆಂಬಲ ನೀಡುವುದರ ಮುಖಾಂತರ ಮತ್ತೊಮ್ಮೆ ನರೇಂದ್ರ ಮೋದಿ ಅವರನ್ನ ಈ ದೇಶದ ಪ್ರಧಾನಿಯನ್ನಾಗಿ ಆಯ್ಕೆ ಮಾಡೋದಕ್ಕೆ ಆಶಿಸೋಣ. ಚನ್ನಗಿರಿ ತಾಲೂಕು ದೊಡ್ಡಮಲ್ಲಾಪುರ ಗ್ರಾಮ. ನಾನು NT ರಾಜಪ್ಪ ಅಂತೇಳಿ. ನಾನು ಪಕ್ಕಾ BJP ಅಭಿಮಾನಿ. ನಾನು ಮೋದಿಯನ್ನು ಬಿಟ್ಟು ಬೇರೆಯವ್ರಿಗೆ ನಾನು ನನ್ನ ಜೀವಮಾನದಾಗೂ ನಾನು ಯಾರಿಗೂ ಏನೂ ಮಾಡಿರಲ್ಲ. ಸನ್ಮಾನ್ ಕಿಸಾನ್ ಯೋಜನೆ ಇರ್ಬೋದು, ನಂತರ ಆರ್ಟಿಕಲ್ 370 ಇಂಥವೆಲ್ಲ ಭಾಳ ಇದನ್ನು ನೋಡಿ ನಮಗೆ ಅವ್ರ ಮೇಲೆ ಭಾಳ ಒಲವಿದೆ. ಅವರನ್ನು ನೋಡಿ ನಾವು ಇವರಿಗೆ ಅವರ ಕೈ ಫಲ ಬಡಿಸ್ಬೇಕಾಗಿ ನಾವು ಸಿದ್ದೇಶ್ವರನವ್ರಿಗೆ ನಾವು ಹೆಚ್ಚಿನ ಬಹುಮತದಿಂದ ಗೆಲ್ಲಿಸ್ತೀವಿ ಅಂತೇಳಿ